ಡ್ರೋನ್ ಪ್ರತಾಪ್ ಮತ್ತೊಂದು ದೋಖಾ ಕಹಾನಿ ಇದೀಗ ಬಟಾ ಬಯಲಾಗಿದೆ. ಬಿಸ್ನೆಸ್ ಪಾರ್ಟ್ನರ್ ಸಾರಂಗ್ ಮಾನೆಗೆ ವಂಚನೆಯನ್ನ ಮಾಡಿದ್ದಾರಂತೆ ಡ್ರೋನ್ ಪ್ರತಾಪ್ನ ಮತ್ತೊಂದು ದೋಖಾ ಕಹಾನಿ ಇದು. ಬಿಸ್ನೆಸ್ ಪಾರ್ಟ್ನರ್ ಸಾರಂಗ್ ಮಾನೆಗೆ ವಂಚನೆ ಮಾಡಿದ್ದಾರೆ ಎನ್ನುವಂತ ಆರೋಪವನ್ನು ಮಾಡಲಾಗ್ತಾರೆ. ಲಕ್ಷ ಕೊಟ್ಟು ಖರೀದಿಸಿದ್ರಂತೆ ಡ್ರೋನ್, ಆದ್ರೂ ಕೂಡ ಡ್ರೋನ್ ಕ್ವಾಲಿಟಿ ಇಲ್ಲ ಅನ್ನುವಂತ ಆರೋಪವನ್ನು ಮಾಡ್ತಿದ್ದಾರೆ. ಡ್ರೋನ್ ಪ್ರತಾಪ್ ವಿರುದ್ಧ ಸಾರಂಗ್ ಆರೋಪವನ್ನ ಮಾಡ್ತಾ ಇರುವಂತದ್ದು. ಪ್ರತಾಪ್ನನ್ನ ಮಹಾರಾಷ್ಟ್ರದಲ್ಲಿ ಭೇಟಿಯಾಗಿದ್ರಂತೆ ಸಾರಂಗ್. 8 ತಿಂಗಳ ಹಿಂದೆ ಅಷ್ಟೇ ಪ್ರತಾಪ್ಗೆ 35,75,000 ಹಣವನ್ನ ನೀಡಿದ್ದೆ ಅಂತ ಹೇಳ್ತಿದ್ದಾರೆ. 9 ಡ್ರೋನ್ ಪಡೆಯೋದಕ್ಕೆ ಅಡ್ವಾನ್ಸ್ ಆಗಿ ಹಣವನ್ನ ಕೊಟ್ಟಿದ್ದೆ ಅಂತ ಹೇಳ್ತಿದ್ದಾರೆ. 2 ತಿಂಗಳ ಬಳಿಕ 4 ಡ್ರೋನ್ಗಳನ್ನ ಪ್ರತಾಪ್ ನೀಡಿದ್ರಂತೆ. ಆ 4 ಡ್ರೋನ್ಗಳು ಕೂಡ ಕೆಲಸ ಮಾಡ್ತಾ ಇಲ್ಲ, ಬ್ಯಾಟರಿ ಕೂಡ ಸರಿ ಇಲ್ಲ ಅನ್ನುವಂತ ಆರೋಪವನ್ನ ಸಾರಂಗ್ ಮಾಡ್ತಿದ್ದಾರೆ. ಮತ್ತೊಂದು ಡ್ರೋನ್ ಹಾರಬೇಕಾದ್ರೆ ಕೆಳಗೆ ಬಿದ್ದು ಹೋಯ್ತಂತೆ. ಬಡ್ಡಿಗೆ ಹಣ ತಂದದ್ದು ಈವರೆಗೆ 83 ಲಕ್ಷ ರೂಪಾಯಿ ಖರ್ಚಾಗಿದೆ. 35 ಲಕ್ಷ ಇಲ್ಲಿ, 83 ಲಕ್ಷ ಇಲ್ಲಿ, ಅಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಖರ್ಚಾಗಿದೆ. ಡ್ರೋನ್ ಪ್ರತಾಪ್ನಿಂದ ನಮಗೆ ಮೋಸವಾಗಿದೆ ಎನ್ನುವಂತ ಆರೋಪವನ್ನು ಮಾಡ್ತಿದ್ದಾರೆ. ರೈತರ ಬಳಿ ದುಡ್ಡು ಇಸ್ಕೊಂಡು ಬಂದು ಕೊಟ್ಟಿದ್ದು ಅದನ್ನು ಕೂಡ ಕೊಟ್ಟಿಲ್ಲ. ನಮ್ದು ಸ್ಟಾರ್ಟ್ಅಪ್ ಕಂಪನಿ ಪ್ರತಾಪ್ನಿಂದ ನಷ್ಟವಾಗಿದೆ. ಡ್ರೋನಾಕ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ ಜೊತೆ ಪಾರ್ಟ್ನರ್ ಆಗಿ ಇವರಿದ್ರಂತೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಗಳ. ಡ್ರೋನ್ ಪ್ರತಾಪ್ರ ಮತ್ತೊಂದು ದೋಖಾ ಕಹಾನಿ ಇದು. ಯಾರು ಈ ಬಿಸ್ನೆಸ್ ಪಾರ್ಟ್ನರ್, ಏನ್ ಆರೋಪ ಮಾಡ್ತಾ ಇರೋದು ಅಂತ? ಶಕುಂತಲಾ, ಏನು ಡ್ರೋನ್ ಪ್ರತಾಪ್ ಅವರ ಬಗ್ಗೆ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿರೋದೆ. ಅವರು ಯಾವ ರೀತಿ ಎಲ್ರು ಮೋಸ ಮಾಡಿದ್ರು ಡ್ರೋನ್ ಹೆಸರಲ್ಲಿ ಅನ್ನೋದು ಎಲ್ರಿಗೂ ಗೊತ್ತಿರೋವಂಥದ್ದು. ಆದ್ರೆ ಇದೀಗ ಮತ್ತೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋವಾಗ ಮತ್ತಷ್ಟು ಅವರ ಒಂದು ಮೋಸ ಏನ್ ಮಾಡಿದ್ದಾರೆ ಅದು ಬಯಲಿಗೆ ಬರ್ತಾ ಇರೋವಂಥದ್ದು. ಅಂದ್ರೆ ಈ ಒಂದು 8 ತಿಂಗಳ ಹಿಂದೆ ಸಾರಂಗ್ ಮನೆ ಅವರನ್ನ ಇವರು ದೋಳೆನಲ್ಲಿ ಭೇಟಿ ಮಾಡಿರ್ತಾರೆ. ಮಹಾರಾಷ್ಟ್ರದ ದೋಳೆನಲ್ಲಿ ಪ್ರತಾಪ್ ಅವರು ಅಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಡ್ರೋನ್ ಬಗ್ಗೆ, ಅಂದ್ರೆ ಯಾವ ರೀತಿ ಫಾರ್ಮರ್ಸ್ಗೆ ಈ ಡ್ರೋನ್ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಆಗ ಅವರು ಪ್ರತಾಪ್ ಜೊತೆ ಒಂದು ಬಿಸ್ನೆಸ್ ಅನ್ನ ಮಾಡ್ಕೊಳ್ತಾರೆ. ಅಂದ್ರೆ ನಾವು ನಿಮ್ಗೆ ಪೇ ಮಾಡ್ತೀವಿ, ನೀವು ನಮ್ಗೆ ಡ್ರೋನ್ಗಳನ್ನ ಕಳಿಸ್ಕೊಡಿ ಅಂದ್ರೆ ಅಂತ ಹೇಳ್ಬಿಟ್ಟು. ಸೊ ಯಾಕೆ ಪ್ರತಾಪ್ ಜೊತೆನೆ ಅವರು ಒಂದು ಬಿಸ್ನೆಸ್ ಮಾಡ್ಕೊಳ್ತಾರೆ ಅಂತ ಅಂದ್ರೆ ಡ್ರೋನ್ ಅಂದ್ರೆ ಬೇರೆ ಕಡೆಯಿಂದ ಅದನ್ನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು ಅಂತ ಒಂದು ಪರ್ಮಿಷನ್ ಡ್ರೋನ್ ಪ್ರತಾಪ್ ಅವ್ರ ಹತ್ರ ಇರುತ್ತೆ. ಸೊ ಹೀಗಾಗಿ ಅವ್ರ ಜೊತೆ ಅವರು ಬಿಸ್ನೆಸ್ ಮಾಡ್ಕೊಳ್ತಾರೆ. ಇವ್ರದ್ದು ಕೂಡ ಸಾರಂಗ್ ಮನೆ ಅವ್ರದ್ದು ಕೂಡ ಒಂದು ಸ್ಟಾರ್ಟ್ಅಪ್ ಕಂಪನಿ ಆಗಿರುತ್ತೆ. ಅವರು ಕೂಡ ಸಾಕಷ್ಟು ಜನರ ಹತ್ರ, ರೈತರ ಬಳಿ ಈ ಒಂದು ಡ್ರೋನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅವ್ರ ಹತ್ರ ಒಂದು ದುಡ್ಡುಗಳನ್ನ ಇಸ್ಕೊಂಡು ಪ್ರತಾಪ್ ಅವ್ರಿಗೆ 9 ಡ್ರೋನ್ಗಳನ್ನ ಆರ್ಡರ್ ಮಾಡಿರ್ತಾರೆ. ಅದು ಅವಾಗ 35 ಲಕ್ಷಕ್ಕೆ ಇವ್ರದ್ದು ವ್ಯವಹಾರ ಆಗಿರುತ್ತೆ. ಸೊ ಆದ್ರೆ ಈ ಒಂದು ವ್ಯವಹಾರ ಆದ್ಮೇಲೆ ಡ್ರೋನ್ ಪ್ರತಾಪ್ ಅವರಿಂದ ಯಾವುದೇ ಒಂದು ಡ್ರೋನ್ಗಳನ್ನ ಕಳಿಸ್ಕೊಡೋದಿಲ್ಲ. ಇವರು ಯಾವಾಗ ಪ್ರೆಷರ್ ಆಗ್ತಾರೋ ಅವಾಗ ಅವರು ಕಾಲಾವಕಾಶ ತೆಗೆದುಕೊಂಡು 2 ಡ್ರೋನ್ಗಳನ್ನ ಮೊದಲು ಅವ್ರಿಗೆ ಕೊಡ್ತಾರೆ. ಅದಾದ ನಂತರ ಮತ್ತಷ್ಟು ಅಂದ್ರೆ ಇವ್ರು ಆಲ್ರೆಡಿ ಕಮಿಟ್ ಆಗೋಗ್ಬಿಟ್ಟಿರ್ತಾರೆ, ಇಷ್ಟು ಡ್ರೋನ್ಗಳನ್ನ ನಾವು ಪ್ರೊವೈಡ್ ಮಾಡಿರ್ತೀವಿ ಅಂತ ಇವ್ರು ಅಡ್ವಾನ್ಸ್ಗಳನ್ನ ಇಸ್ಕೊಂಡಿರ್ತಾರೆ. ಆದ್ರೆ ಇವರು ಸಮಯಕ್ಕೆ ಸರಿಯಾಗಿ ಡ್ರೋನ್ಗಳನ್ನ ಕಳಿಸ್ಕೊಡೋದಿಲ್ಲ. ಮತ್ತೆ ಸಾರಂಗ್ ಮನೆ ಅವರೇ ಬೆಂಗಳೂರಿಗೆ ಬಂದು ಮತ್ತೆರಡು ಡ್ರೋನ್ಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಅದಾದ ನಂತರ ಇನ್ನು ಏನು 5 ಬಾಕಿ ಇರುತ್ತೆ ಅದನ್ನ ಡ್ರೋನ್ ಅವರು ಕೊಡೋದೇ ಇಲ್ಲ. ಜೊತೆಗೆ ಅಮೌಂಟ್ ಕೊಡಿ ಅಂತ ಹೇಳ್ತಿರ್ತಾರೆ, ಅಮೌಂಟ್ ಕೂಡ ರಿಟರ್ನ್ ಮಾಡೋದೇ ಇಲ್ಲ. ಅಂದ್ರೆ ಅಡ್ವಾನ್ಸ್ ಆಗಿ 35 ಲಕ್ಷ ರೂಪಾಯಿ ಕೊಟ್ಟಿರೋದನ್ನ ಅವರು ರಿಟರ್ನ್ ಮಾಡೋದೇ ಇಲ್ಲ. ಜೊತೆಗೆ ಈ ಒಂದು 4 ಡ್ರೋನ್ಗಳು ಏನ್ ಕೊಟ್ಟಿರ್ತಾರೆ ಅವ್ರಿಗೆ ಅವೆಲ್ಲವೂ ಕೂಡ ಕ್ವಾಲಿಟಿ ಸರಿ ಇಲ್ಲ. ಜೊತೆಗೆ ಹಾರ್ಬೇಕಾಗಿದ್ರೇನೆ ಅದು ಕೆಳಗೆ ಬಿದ್ದಿರುವಂತಹ ಎಲ್ಲ ಘಟನೆಗಳಾಗುತ್ತೆ. ಇದರಿಂದ ಅವರು ಡ್ರೋನ್ ಅವ್ರನ್ನ ಪ್ರೆಷರ್ ಮಾಡ್ತಾರೆ, ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು. ಆದ್ರೆ ಡ್ರೋನ್ ಅವರು PA ಏನಿರ್ತಾರೆ ಅವ್ರೆಲ್ರೂ ಸೇರ್ಕೊಂಡು ಕತೆಗಳನ್ನ ಕಟ್ತಾರೆ. ಅಂದ್ರೆ ಡ್ರೋನ್ ಅವರು ಕಾರ್ ಸೇಲ್ ಮಾಡಿದ್ದಾರೆ. ಸೊ ಈಗ ದುಡ್ಡು ಅಮೌಂಟ್ ಕೊಡೋದಕ್ಕಾಗೋದಿಲ್ಲ, ಇನ್ನು ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಕೇಳ್ಕೊಳ್ತಾರೆ. ಅದಾದ ನಂತರ ಮತ್ತೆ ಅವರು ಇಮೇಲ್ ನಲ್ಲಿ ಒಂದು ನಮ್ಗೆ ಕೊಡ್ಬೇಕಾಗಿರೋ ಅಮೌಂಟ್ ವಾಪಸ್ ನೀಡಿ, ಅದರ್ವೈಸ್ ಡ್ರೋನ್ಗಳನ್ನ ಪ್ರೊವೈಡ್ ಮಾಡಿ ಅಂತ ಹೇಳಿದ್ರು ಸಹ ಅವರಿಂದ ಯಾವುದೇ ರಿಪ್ಲೈ ಬರೋದಿಲ್ಲ. ಮತ್ತೆ ಇತ್ತೀಚೆಗೆ ಅವರು ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ಅವರು ನಿಮ್ಮ ಅಮೌಂಟ್ ನ ಸೆಟಲ್ ಮಾಡ್ತಾರೆ ಅನ್ನೋ ಒಂದು ರಿಪ್ಲೈ ಅವ್ರ ಕಡೆಯಿಂದ ಬರುತ್ತೆ, ಡ್ರೋನ್ ಪ್ರತಾಪ್ ಟೀಮ್ ಕಡೆಯಿಂದ. ಸೊ ಹೀಗಾಗಿ ಇವರಿಗೆ ಈಗ ಡ್ರೋನ್ ಪ್ರತಾಪ್ ಅವ್ರ ಮೇಲೆ ಸ್ವಲ್ಪ ನಂಬಿಕೆ ಕಡಿಮೆ ಆಗಿದೆ. ಅಂದ್ರೆ ನಾವು ಕೊಟ್ಟಿರೋ ಅಮೌಂಟ್ ವಾಪಸ್ ಆಗಿದ್ಯಾ ಇಲ್ವಾ ಅಂತ. ನಮ್ದು ಕೂಡ ಸ್ಟಾರ್ಟ್ಅಪ್ ಕಂಪನಿ, ನಾವು ಕೂಡ ತುಂಬಾ ಕಷ್ಟಪಟ್ಟಿದೀವಿ, ನಾವು ಕೂಡ ಸರ್ವೈವ್ ಆಗ್ತಾ ಇದೀವಿ. ನಾನು ಈಗ 35 ಲಕ್ಷ ರೂಪಾಯಿ ಡ್ರೋನ್ಗೆ ಏನ್ ಕೊಟ್ಟಿದ್ದೀನೋ ಅದಕ್ಕೆ ಬಡ್ಡಿಯಾಗಿ ಈಗ ಎಲ್ಲ ಟೋಟಲಿ 83 ಲಕ್ಷ ಆಗಿದೆ ಅನ್ನೋ ಒಂದು ಮಾತನ್ನ ಅವರು ಒಂದು ನೋವನ್ನ ಹೇಳ್ಕೊಂಡು ಅವ್ರೀಗ ಡ್ರೋನ್ ಪ್ರತಾಪ್ ಅವರಿಂದ ಯಾವ ರೀತಿ ಮೋಸ ಆಗಿದೆ ಅನ್ನೋದನ್ನ ಅವರು ವಿವರಿಸಿರುವಂತದ್ದು TV9ಗೆ. ಶಕುಂತಲಾ, ಹಾಗೆ ಸಾರಂಗ್ ಅವರಂದ್ರೆ 8 ತಿಂಗಳ ಹಿಂದೆನೆ ಖರೀದಿ ಮಾಡಿದ್ದಾರೆ ಅದನ್ನ, ಅವ್ರಿಗೆ ಸಿಕ್ಕಂತ ಡ್ರೋನ್ಗಳು. ಅದು ಆ ಸಂದರ್ಭದಲ್ಲೇ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ಕೊಂಡಿರ್ಲಿಲ್ವಂತ. 8 ತಿಂಗಳು ಬೇಕಾಯ್ತಾ ಅದು ವರ್ಕ್ ಆಗ್ತಾ ಇದೆಯೋ ಇಲ್ವೋ ಅಂತ ತಿಳ್ಕೊಳಕ್ಕೆ?
ಶಕುಂತಲಾ ಅವ್ರು ನೀಡಿದಾಗ ಪ್ರಾಕ್ಟಿಕಲ್ ಆಗಿ ಅವ್ರ ಹತ್ರ ಒಂದು ಇದನ್ನ ತಗೊಂಡಿರ್ತಾರೆ, ಅಂದ್ರೆ ಯಾವ್ದಾದ್ರು ಫಾರ್ಮ್ ಲ್ಯಾಂಡ್ಗೆ ಹೋಗಿ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ವಿವರ್ಸ್ ಇರ್ತಾರೆ, ಅವಾಗ ಅವರು ಅದನ್ನ ನಂಬಿ ಅಂದ್ರೆ ವರ್ಕ್ ಆಗ್ತಿದೆಯಲ್ಲ ಅಂತ ನಂಬಿ ತಗೊಂಡಿರ್ತಾರೆ. ಇವಾಗ ನೀವು ಏನಾದ್ರು ಆನ್ಲೈನ್ ಬಿಸ್ನೆಸ್ ಮಾಡಿರ್ತೀರಾ, ಯಾವ್ದಾದ್ರು ಒಂದು ಮೆಷಿನ್ ಆಗಿರ್ಬೋದು, ಏನಾದ್ರು ಒಂದು ಅದನ್ನ ನಾವು ಬೈ ಮಾಡಿರ್ತೀವಿ ಆಲ್ರೆಡಿ ಅವರಿಂದ, ಅಂದ್ರೆ ನಾವು ನೋಡಿದಾಗ ಅವ್ರು ಪ್ರಾಕ್ಟಿಕಲ್ ಕೊಟ್ಟಾಗ ಚೆನ್ನಾಗೇ ವರ್ಕ್ ಮಾಡ್ತಾ ಇರುತ್ತೆ. ಆದ್ರೆ ನಾವು ಹೋಗಿ ಫೀಲ್ಡ್ ಅಲ್ಲಿ ಅದನ್ನ ವರ್ಕ್ ಮಾಡಿದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಒಂದು 4 times 3 times ವರ್ಕ್ ಆಗುತ್ತೆ, ಅದಾದ ನಂತರ ವರ್ಕ್ ಆಗ್ತಾರಲ್ಲ ಒಂದೊಂದು. ಸೊ ಅದೇ ರೀತಿ ಇವ್ರಿಗೂ ಅದೇ ರೀತಿ ಒಂದು ಅನುಭವ ಆಗಿರುವಂತದ್ದು. ಅಂದ್ರೆ ಈ ಡ್ರೋನ್ ಅವರು ಅದರಲ್ಲಿ ತುಂಬಾನೇ ಚಾಲಾಕಿ ಅನ್ನೋ ಒಂದು ಮಾತನ್ನ ಅವರು ನಮ್ಮ ಟಿವಿಗೆ ಹೇಳಿರೋ ಮಾಹಿತಿ ಪ್ರಕಾರ ಆಡಿಯೋದಲ್ಲಿ ಕೇಳಿಸ್ಕೊಂಡ್ರೆ, ಅಂದ್ರೆ ಅವ್ರು ಯಾರನ್ನ ಬೇಕಿದ್ರು ಹೇಗ್ ಬೇಕಿದ್ರು ಕನ್ವಿನ್ಸ್ ಮಾಡ್ತಾರೆ ಬಿಸ್ನೆಸ್ ಮಾಡೋದ್ರಲ್ಲಿ. ನನ್ಗೆ ಅಂದ್ರೆ ಈ ಒಂದು ಬಿಸ್ನೆಸ್ ಬಗ್ಗೆ ಮಾತನಾಡೋದಕ್ಕೆ ಬಂದಾಗ ಕಿರಣ್ ಮಾಧವ್ ಅನ್ನೋರ್ ಜೊತೆ ಸೇರಿ ಪ್ರತಾಪ್ ಅವರು 20,000 ನನ್ಗೆ ಹೋಟೆಲ್ ಫೆಸಿಲಿಟಿ ಬುಕ್ ಮಾಡ್ಕೊಟ್ಟಿದ್ರು. ಸೊ ಅದನ್ನೆಲ್ಲ ನೋಡಿ ನಾನು ಅವ್ರನ್ನ ಬಿಲೀವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ ಅನ್ನೋ ಒಂದು ಮಾತನ್ನ ಅವ್ರು ಹೇಳಿರುವಂತದ್ದು. ಆದ್ರೆ ಈಗ ಅಮೌಂಟ್ ವಾಪಸ್ ಬರ್ತಿಲ್ಲ ಅನ್ನೋದನ್ನ ಅವರು ಆರೋಪ ಮಾಡ್ತಿದ್ದಾರೆ ಶಕುಂತಲಾ ಡ್ರೋನ್ ಪ್ರತಾಪ್ ಅವ್ರ ಮೇಲೆ. ಓಕೆ, ಧನ್ಯವಾದ ಮಂಗಳಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.